ಓಂ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವೆಲ್ಲರೂ ಅಷ್ಟೇ ಭಗವಂತನ ಆಶ್ರಯವನ್ನು ಪಡಿಬೇಕು, ಭಗವಂತನ ತೃಪ್ತಿಗೆ ಪಾತ್ರರಾಗಬೇಕು ಅಂತಕ್ಕಂತಹ ವಿಧಿವಿಧಾನಗಳಲ್ಲಿ ಹಲವಾರು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೋತೀವಿ. ಮನೆಯಲ್ಲಿ ಮಾಡ್ತಕ್ಕಂಥ ಪೂಜೆ ಇರ್ಬೋದು, ದೇವಸ್ಥಾನಗಳಲ್ಲಿರ್ಬೋದು, ಅಥವಾ ಹೋಮಗಳ ಮುಖಾಂತರ ಯಜ್ಞಗಳ ಮುಖಾಂತರ ಮಾಡಿದ್ರೂ ಸಹ ನಮ್ಮ ದೇಹದಲ್ಲೂ ಕೂಡ ಧನಾತ್ಮಕ ಶಕ್ತಿ ಇರ್ತಕ್ಕಂಥ ಆ ಒಂದು ಶಕ್ತಿಯನ್ನು ಬೆಳೆಸ್ಕೋಬೇಕು ಅಂತೇಳಿ ನಾವು ಶುದ್ಧವಾಗಿರಬೇಕು, ನಮ್ಮ ಮಾತು ಶುದ್ಧವಾಗಿರಬೇಕು, ದೃಷ್ಟಿ ಶುದ್ಧವಾಗಿರಬೇಕು, ದೇಹ ಶುದ್ಧವಾಗಿರಬೇಕು. ದೇಹದಲ್ಲಿ ಧನಾತ್ಮಕ ಲಹರಿಗಳು ಬರಬೇಕು ಅಂದರೆ ನಮ್ಮ ಪೂರ್ವಿಕರಿರ್ಬೋದು, ಇತಿಹಾಸದಲ್ಲಿರ್ಬೋದು, ರಾಜ ಮಹಾರಾಜಗಳಿರ್ಬೋದು, ಧರ್ಮ ಕಾರ್ಯಗಳಲ್ಲೂ ಕೂಡ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥ ವಿಶೇಷವಾದ ಒಂದು ವಸ್ತು ಅಂದರೆ ಅದು ಮೆಹಂದಿ ಅಂತ ಕರಿತೀವಿ. ಕೆಲವರು ಹೆನ್ನ ಅಂತ ಕರೀತಾರೆ, ಗೋರಿಂಟ ಅಂತ ಕರೀತಾರೆ. ಈ ರೀತಿಯ ಮೆಹಂದಿ ಆಗ್ಬೋದು, ಹೆನ್ನ ಆಗ್ಬೋದು, ಗೋರಿಂಟ ಆಗ್ಬೋದು. ನಾವು ಸಾಮಾನ್ಯವಾಗಿ ಯಾವುದೇ ಒಂದು ಪೌರಾಣಿಕ ಚಿತ್ರ ನೋಡೋಕ್ಕೆ ಹೋದಾಗ ಶ್ರೀಕೃಷ್ಣ ಪರಮಾತ್ಮ ಇರ್ಬೋದು, ಲಕ್ಷ್ಮಿ ಇರ್ಬೋದು, ಮಹಾಗಣಪತಿ ಇರ್ಬೋದು, ಸುಬ್ರಹ್ಮಣ್ಯ ಇರ್ಬೋದು, ಆ ವಿಗ್ರಹಗಳ ಒಂದು ಪೌರಾಣಿಕ ಚಿತ್ರಗಳು ನೋಡಿದಾಗ ಅವರ ಕೈಯನ್ನು ಗಮನಿಸಿದಾಗ ಅವರು ಮೆಹಂದಿ ಹಾಕ್ಕೊಂಡು ಕೈಯಲ್ಲಿ ವಿಶೇಷವಾದ ರೇಖೆಗಳಿರ್ಬೋದು, ಹಾಗೆಯೇ ಕೈ ಸ್ಫೂರ್ತಿಯಾಗಿ ಮೆಹಂದಿ ಹಾಕ್ಕೊಂಡು ಆ ಮೆಹಂದಿಯ ಮಧ್ಯದಲ್ಲಿ ಒಂದು ಚುಕ್ಕೆಗಳ ಆಕಾರದಲ್ಲಿ ಕೆಂಪು ಚುಕ್ಕೆಗಳು ಇಟ್ಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಇಂದೂ ಸಹ ನಾವು ಮಕ್ಕಳಿಗೆ ಏನಾದರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದಾಗ ಅವರಿಗೆ ಮೆಹಂದಿಯ ಥರ ಒಂದು ಡಿಸೈನ್ ಮಾಡಿ ನಾವು ಅಲಂಕಾರ ಮಾಡಿ ಕಳಿಸ್ಕೊಡ್ತೀವಿ. ಇದರ ಪ್ರಯೋಜನ ಏನು, ಇದರ ವಿಶೇಷ ಏನು ಅಂತಕ್ಕಂಥದ್ದನ್ನು ಗಮನಿಸಿಕೋದಾಗ ಯಾಕೆ ಈಗಲೇ ಈ ವಿಷಯನ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂದರೆ, ಆಷಾಢ ಮಾಸದಲ್ಲಿ ಮೆಹಂದಿಯನ್ನು ಹಚ್ಕೊಂಡಿದ್ದೆ ಆದರೆ ಸಾಕಷ್ಟು ದೇಹಕ್ಕೆ ಔಷಧೀಯ ಗುಣಗಳು ಬರ್ತಕ್ಕಂಥದ್ದು, ಔಷಧಿಯಾಗಿ ಮಾರ್ಪಡ್ತಕ್ಕಂಥದ್ದು, ವೈಜ್ಞಾನಿಕವಾಗಿ ಧಾರ್ಮಿಕವಾಗಿ ಬಹಳಷ್ಟು ಶುಭ ಫಲಗಳು ಕೂಡ ಕೊಡ್ತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ಆಷಾಢ ಮಾಸದಲ್ಲಿ ಮೆಹಂದಿಯ ಮಹತ್ವ ಅಂತ ಹೇಳುತ್ತೆ. ಹಾಗೆ ಹಿಂದೂ ಧರ್ಮದಲ್ಲೂ ಕೂಡ ಬಹಳ ವಿಶೇಷವಾಗಿದೆ. ಸಾಕ್ಷಾತ್ ಶಿವನನ್ನು ಮೆಚ್ಚಿಸಿಕೊಳ್ಳಲು, ಶಿವನ ಆಶೀರ್ವಾದ ಪಡೆಯಲು ಅಮ್ಮ ಪಾರ್ವತೀ ದೇವಿಯೂ ಸಹ ಈ ಮೆಹಂದಿಯನ್ನು ಅರ್ಪಣೆ ಅಂದರೆ ಮೆಹಂದಿಯನ್ನು ಹಚ್ಕೊಳ್ತಾ ಇದ್ರು, ಅಲಂಕಾರ ಮಾಡ್ಕೊಳ್ತಾ ಇದ್ರು ಅಂತ ಕೂಡ ಶಾಸ್ತ್ರಗಳು ಹೇಳ್ತಕ್ಕಂಥದ್ದನ್ನು ಕೂಡ ನಾವು ಕೇಳಿದ್ದೀವಿ. ವಿವಾಹದಲ್ಲಾಗ್ಬೋದು, ವಿವಾಹ ಸಂಪ್ರದಾಯಗಳಾಗ್ಬೋದು, ಹೆಣ್ಣು ಮಕ್ಕಳಿಗೆ ನಾವು ಅಲಂಕಾರ ಮಾಡಿದಾಗ ಆ ಮೆಹಂದಿಯನ್ನು ಕೂಡ ನಾವು ಹಾಕ್ತಕ್ಕಂಥದ್ದನ್ನು ಕೂಡ ಗಮನಿಸಿದ್ದೀವಿ. ಈ ಮೆಹಂದಿಯಿಂದ ಆರೋಗ್ಯ ವೃದ್ಧಿ ಆಗುತ್ತೆ, ಸಂತೋಷ ಇರುತ್ತೆ, ದೇಹದಲ್ಲಿ ಧನಾತ್ಮಕ ಶಕ್ತಿಗಳು ಆವರಿಸ್ಕೊಳ್ತವೆ, ಒತ್ತಡಗಳಿಂದ ಮುಕ್ತರಾಗ್ತೀವಿ, ತಲೆನೋವು ಕಡಿಮೆ ಆಗುತ್ತೆ. ಈಗಲೂ ಕೂಡ ಮೆಹಂದಿಯ ಒಂದು ತಲೆಗೆ ಹಾಕ್ಕೊಳ್ಳೋದನ್ನು ಕೂಡ ಇತ್ತೀಚೆಗೆ ಎಲ್ಲ ಕಡೆ ಗಮನಿಸ್ತಾ ಇರ್ತೀವಿ. ಆದರೆ ಬುಧವಾರ ಶನಿವಾರ ಮೆಹಂದಿಯನ್ನು ಯಾರು ಹಾಕ್ಕೊಳ್ತಾರೋ ಅವರ ಜ್ಞಾನ ವೃದ್ಧಿಯಾಗೋ ಜೊತೆಗೆ ದೇಹ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಮಹಾಲಕ್ಷ್ಮಿ, ಗಣೇಶ ದೇವರುಗಳೆಲ್ಲನೂ ಕೂಡ ಗಮನಿಸಿದ್ವಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. ಯಾಕೆಂದರೆ ಮೆಹಂದಿ ಯಾವ ರೀತಿ ಆಗುತ್ತೆ, ಕೆಂಪಾಗುತ್ತೆ. ಕೆಂಪು ಯಾವುದರ ಒಂದು ಪ್ರತೀಕ, ಕುಜನ ಪ್ರತೀಕ, ಕುಜ ಅಧಿಪತಿ ಆಗಿರ್ತಾನೆ. ಹಾಗಾಗಿ ಆ ಕುಜನ ಅನುಗ್ರಹ ಸಿಗುತ್ತೆ, ಬೇಗ ವಿವಾಹ ಆಗುತ್ತೆ. ವಿವಾಹ ಆಗದೆ ಇರತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಈ ಸಂದರ್ಭಗಳಲ್ಲಿ ಈ ಒಂದು ಆಷಾಢ ಮಾಸದಲ್ಲಿ ಏನಾದರೂ ಮೆಹಂದಿ ಹಾಕ್ಕೊಂಡ್ರೆ ಬಹುಶಃ ಶ್ರಾವಣದಲ್ಲೂ ಆ ಸಮಯಗಳಲ್ಲೂ ಕೂಡ ಶುಭ ವಾರ್ತೆ ಕೂಡ ಸಿಗ್ಬೋದು, ಕುಜನ ಅನುಗ್ರಹ ಸಿಗ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಕೇವಲ ನಾವು ಏನೋ ನೋಡಿದ ತಕ್ಷಣ ಏನೋ ಮೆಹಂದಿ ಹಾಕ್ಬಿಟ್ಟಿದ್ದಾರಲ್ಲ, ಇದರ ವೈಜ್ಞಾನಿಕ ತತ್ವಗಳೇನು, ವೈಜ್ಞಾನಿಕ ಮಹತ್ವಗಳೇನು, ಹಾಗೆಯೇ ಧಾರ್ಮಿಕ ಮಹತ್ವಗಳು ಎಲ್ಲವನ್ನು ಗಮನಿಸಿ ನೋಡೋಕೆ ಹೋದಾಗ ಕುಜನ ಅನುಗ್ರಹ ಸಿಗ್ತಕ್ಕಂಥದ್ದು, ಹಾಗೆ ಈ ಒಂದು ವಿವಾಹ ವಿಷಯಗಳಲ್ಲೂ ಕೂಡ ಶುಭ ಆಗ್ತಕ್ಕಂಥದ್ದು, ಧನಾತ್ಮಕ ಶಕ್ತಿಯು ಕೂಡ ವೃದ್ಧಿಯಾಗೋ ಜೊತೆಗೆ ಸಂಧಿವಾತಗಳು, ಏನೋ ಒಂದು ಶರೀರದಲ್ಲಿ ಈ ದೇಹದಲ್ಲಿ ಏನೋ ಒಂದು ಕಾಯಿಲೆಗಳಿರುತ್ತೆ, ಅದರಿಂದ ಕೂಡ ಮುಕ್ತರಾಗ್ತೀರಾ, ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗಾಗಿ ಮೆಹಂದಿ ಹಾಕ್ಕೊಂಡಾಗ ಮನಸ್ಸು ಕೂಡ ಪರಿಪೂರ್ಣತೆಯನ್ನು ಕಾಪಾಡ್ಕೊಂಡು ಬರೋದ್ರಿಂದ ಈ ಒಂದು ಆಷಾಢ ಮಾಸದಲ್ಲಿ ಮೆಹಂದಿ ಹಾಕ್ಕೊಂಡಿದ್ದೆ ಆದರೆ ಸಾಕಷ್ಟು ಶುಭ ಫಲಗಳು ಕೂಡ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕೇವಲ ಆಷಾಢನೇ ಅಲ್ಲ, ಬುಧವಾರ ಶನಿವಾರ ಯಾರು ಮೆಹಂದಿ ಹಾಕ್ಕೊಳ್ತಾರೋ ಅವರಿಗೆ ಸಾಕಷ್ಟು ಶುಭ ಆಗುತ್ತೆ, ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.